ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಖಿಲ, ಸ್ಪೆಷಲ್ ಡಿನ್ನರ್ ಯಾರಿಗೆ? ಆದಿ, ಪಾರ್ವತಿಗೆ. ಅತ್ಯಮ್ಮ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲಸ ಮಾಡ್ತಾ ಇದ್ದೀನಮ್ಮ. ಅಲ್ಲ ಅತ್ಯಮ್ಮ, ಇದನ್ನೆಲ್ಲ ನೀವ್ ಯಾಕೆ ಮಾಡ್ಬೇಕು? ನಾನ್ ಯಾಕೆ ಮಾಡ್ಬೇಕು ಅಂದ್ರೆ ನಮ್ಮನೆಗೆ ಇವತ್ತು ಇಬ್ರು ಸ್ಪೆಷಲ್ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಅವ್ರಿಗೆ ನನ್ ಕೈ ರುಚಿನೇ ಇಷ್ಟ, ಅದಕ್ಕೆ ನಾನೇ ಮಾಡ್ಬೇಕು. ಆಯ್ತು ಅತ್ಯಮ್ಮ, ನೀವೇ ಮಾಡಿ. ಆದ್ರೆ ಸಹಾಯಕ್ಕೆ ನನ್ನನ್ನು ಕರಿಬೇಕು ತಾನೇ? ಬೇಡ ಅಂತಾನೇ ಕರ್ದಿಲ್ಲ. ಅಂದ್ರೆ ಗಾಬರಿ ಆಗ್ಬೇಡಮ್ಮ ಪಾರ್ವತಿ. ನನಗೆ ಅಡಿಗೆಯಲ್ಲಿ ಸಹಾಯ ಮಾಡೋದಕ್ಕೆ ಭಾನು, ಭಾಗ್ಯ ಇಬ್ರು ಇದಾರಲ್ಲ, ನಾವೆಲ್ಲ ಸೇರಿ ಮಾಡ್ತೀವಿ. ಇವತ್ತು ಡಿನ್ನರ್ ಅರೇಂಜ್ ಮಾಡಿರೋದು ನನ್ನ ಮನಸ್ಸಿಗೆ, ಹೃದಯಕ್ಕೆ ತೀರಾ ಹತ್ತಿರವಾದಕ್ಕೋಸ್ಕರ. ಅದಕ್ಕೆ ನಾನೇ ಪ್ರೀತಿಯಿಂದ, ಕಾಳಜಿಯಿಂದ ಸ್ಪೆಷಲ್ ಆಗಿ ಅಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮನೆಯ ಹಿರಿ ಸೊಸೆಯಾಗಿ ನಿನ್ನ ಒಪ್ಪಿಗೆ ಬೇಕು. ಅಶೋ ಅತ್ಯಮ್ಮ, ನನ್ನ ಒಪ್ಕೆನ? ತಪ್ಪು ಆ ರೀತಿ ಎಲ್ಲ ಹೇಳ್ಬೇಡಿ. ಈಗೇನು, ನೀವು ಅಡ್ಗೆ ಮಾಡ್ಬೇಕು ತಾನೆ? ಸರಿ ಮಾಡಿ. ಸರಿ, ನೀನು ಹೋಗಿ ಆರಾಮಾಗಿ ರೆಸ್ಟ್ ಮಾಡು. ಹೇಳ್ತೀಯೋ ಇಲ್ಲ ಅದಕ್ಕೇನು ಕರೀದ? ಅಯ್ಯೋ ಅಯ್ಯೋ, ಬೇಡ 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 ನನ್ನ ಗಂಡ ಮೋಹನ್, ಅಂತ ಕೆಲಸ ಮಾತ್ರ ಮಾಡಬೇಡಿ. ಅಕ್ಕನ್ಗೆ ಈ ವಿಷಯನೇ ಗೊತ್ತಿಲ್ಲ. ಗೊತ್ತಾದ್ರೆ ನನ್ನ ಕಥೆ ಅಷ್ಟೇ. ಹಾಗಾದ್ರೆ ಹೇಳ ಹೇಳ. ಹೇಳ್ತೀನಪ್ಪ, ಹೇಳ್ತೀನಿ. ರೀ, ನನ್ನ ಗಂಡ ಮೋಹನ್ ಆ ತಾಯ್ತದಲ್ಲಿ ಸೀಕ್ರೆಟ್ ಕ್ಯಾಮ್ರಾ ಇಟ್ಟಿದ್ದ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣ್ರಿ. ಆ ವಿಷಯ ಆದಿತ್ಯ ಗೊತ್ತಾಗಿ ನನಗೆ ಈಗ ಮುಗ್ಗ ಬೈದ್ಬಿಟ್ಟ. ಆ ತಾಯ್ತನ ಅವನೇ ವಾಪಸ್ ಇಸ್ಕೊಂಡ್ಬಿಟ್ಟ. ಅಯ್ಯೋ ದೇವ್ರೆ, ಅದ್ರಲ್ಲಿ ಏನೇನ್ ರೆಕಾರ್ಡ್ ಆಗಿದೆಯೋ, ಅದ್ರ ಹಿಂದೆ ಅವನ ಉದ್ದೇಶ ಏನಿತ್ತು ನನಗಂತೂ ಒಂದೂ ಗೊತ್ತಾಗ್ತಿಲ್ಲ ಕಣ್ರಿ. ಈ ವಿಷಯ ಏನಾದ್ರೂ ಅಕ್ಕನಿಗೆ ಗೊತ್ತಾದ್ರೆ ನನ್ನ ಮುಗಿಸೇ ಬಿಡ್ತಾರೆ. ಅದಕ್ಕೆ ನಿನ್ನೆಯಿಂದ ಒಂದೇ ಟೆನ್ಷನ್ನು, ಯಾರ ಹತ್ರ ಹೇಳ್ಕೊಳ್ಳಿ, ಯಾರ ಹತ್ರ ಬಿಡ್ಲಿ ಅಂತ ಒದ್ದಾಡ್ತಾ ಇದ್ದೀರಿ ಕಣ್ರಿ. ಇಷ್ಟೇ ನಡೆದಿತ್ತು. ದೀಪಾವಳಿಲಿ 1000 ವಾಳ ಪಟಾಕಿ ಹಚ್ಚಿದ್ರು, ಒಂದೇ ಒಂದು ಸುಸುಬತ್ತಿ ಹಚ್ಚಿದ್ರು ಅನ್ನೋ ತರ ಹೇಳ್ತಿದ್ಯೊಳೆ. ಮನೆ ಹಾಳಿ. ಶಾಕ್ ಆಯ್ತಾ? ನಿನಗೆ ಶಾಕ್ ಆದಾಗ ಅದೇನೋ ಇಲ್ಲ ಬಿಲ್ಲ ಅಂತೆಲ್ಲ ಹೇಳ್ತಿದ್ಯಲ್ಲ, ಅದನ್ನ ಹೇಳಿ ಒಂದ್ಸಲ. ಯಾಕೆ? ನನಗೂ ಶಾಕ್ ಆಗಿದೆ ಅದಕ್ಕೆ. ಓ ಮೈ ಗಾಡ್, ಜಿಲಾ ಸಿಂಡ್ರಲ ಕಾಂಚನ ಮಿಣ ಮಿಣ ಟಿನಿಂಗ ಮಿನಿಂಗ ಟಿಶ್ಕ್ಯ. ದಾಮು, ಏನು ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವನು. ದಾಮು, ಲೇ ದಾಮು, ಸ್ವಲ್ಪ ಬೆನ್ನುಜ್ಜು ಬಾರೆ. ಏನ್ರಿ ನೀವು ಇಷ್ಟು ದೊಡ್ಡವರಾಗಿದ್ದೀರಾ, ಚಿಕ್ಕ ಮಕ್ಳ ತರ ಬೆನ್ನುಜ್ಜು ಅಂತ ಕರಿತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಹೆಂಡತಿ ಕೈನಲ್ಲಿ ಬೆನ್ನು ಉದಿಸ್ಕೊಳಕ್ ನಾಚಿಕೆ ಹಾಕಾಗ್ಬೇಕು, ಖುಷಿ ಆಗ್ಬೇಕು ಕಡೆ. ಬೇಗ ಬಾ ದಾಮು. ಬಂದೆ ಪಡ್ಕೋಬೇಡಿ. ಬಾ. ಏನೇ ದಾಮು ಇದು, ರಾತ್ರಿ ಪೂರ್ತಿ ಒಡವೆ ಎಲ್ಲ ತೆಗೆಯೋದ್ರೊಳಗೆ ಕಳೆದು ಬಿಡ್ತೀಯಾ? ನಾನು ಸ್ವಲ್ಪ ಹೆಲ್ಪ್ ಮಾಡ್ಲಾ? 嗯 ಏ ದಾಮು, 嗯 ನೀನು 嗯 ಶಾಕ್ ಆಗಿದೆಯಾ ಅದಕ್ಕೆ? 嗯 ಓ
ಏನೇ ಇದು ತಾಯ್ತಾ? ಇಷ್ಟೊಂದು ಒಡವೆಗಳ ಮಧ್ಯೆ ತಾಯ್ತಾ ಬೇಕಾ? ಅಯ್ಯ, ಅದು ಬರೀ ತಾಯ್ತ ಅಲ್ಲ, ಅದರಲ್ಲಿ ನನ್ನ ಜೀವನೇ ಅಡಗಿದೆ ಗೊತ್ತಾ ನಿಮ್ಗೆ? ನಮ್ಮ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಹೌದಾ? ತುಂಬಾ ಪವರ್ಫುಲ್ ತಾಯ್ತ. ಇದನ್ನ ಯಾವುದೇ ಕಾರಣಕ್ಕೂ ಕತ್ತಿಂದ ತೆಗಿಯೋ ಹಾಗಿಲ್ಲ. ತೆಗೆದ್ರೆ ಮಟಾಶ್. ಸರಿ ಬಿಡು, ನಮ್ಮಿಬ್ರು ರೊಮ್ಯಾನ್ಸ್ಗೆ ಈ ತಾಯ್ತ ಏನೂ ತೊಂದರೆ ಮಾಡಲ್ಲ. ರೈಟ್ ಆಗಿರೋ ಲೈಟ್ನ ಬೇಡಪ್ಪ, ನನಗೆ ಭಯ ಆಗುತ್ತೆ. ಯಾಕೆ? ಏನಾಗಲ್ಲ ದಮ್ಮು, ರೊಮ್ಯಾನ್ಸ್ನ ಯಾವಾಗಲೂ ಕತ್ಲೆಲೆ ಮಾಡ್ಬೇಕಂತೆ. ಹೌದಾ? ಸತ್ತೋಗಿರೋ ನಮ್ಮ ತಾತ ಹೇಳ್ತಾ ಇದ್ರು. ಇರು ಬಂದೆ. ಹೋಯ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು ಕಣೆ, ಹೋಯ್ತು. ಆಯ್ತಾಯ್ತಾ, ನನ್ನ ಮಾನ ಮರ್ಯಾದೆನೆಲ್ಲ ಹರಾಜ್ ಹಾಕ್ಬಿಡ್ತು ಕಣೆ, ಹರಾಜ್ ಹಾಕ್ಬಿಡ್ತು. ರಾಮು, ನಿನ್ನ ಮುಂದೆನೆ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ದೀನಿ ಕಣೆ. ಇದನ್ನೆಲ್ಲ ಕಣ್ಣಿರೋ ಕ್ಯಾಮ್ರಾ ನೋಡ್ಬಿಟ್ಟಿರುತ್ತಲ್ಲ. ಅಯ್ಯೋ ಹೋಯ್ತು, ಹರಾಜಾಗೋಯ್ತು. ಅಯ್ಯೋ ದಾಮು. ಫ್ರೆಂಡ್ಸ್, ಮಾನ ಮರ್ಯಾದೆ ಹೋಗಿರೋದು ನನ್ನ ಗಂಡ ಮೋಹನ್ದು. ಸದ್ಯ ನಾನ್ ಸೇಫ್ ಝೋನಲ್ಲಿದ್ದೀನಿ. ನಾನು ಬಚಾವು. ಏನಾದರೂ ಬೇಕಾಗಿತ್ತ ರಘು? ಕಾಫಿ, ಟೀ, ಜ್ಯೂಸ್? ಏನು ಬೇಡ, ನೀನು ನೋಡಿ ತುಂಬ ಹೊತ್ತಾಯ್ತಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನಿದು ರಘು ಹುಡುಗಾಟ? ಹುಡುಗಾಟ ಅಲ್ಲ, ಪ್ರೀತಿಯ ಅಲದಾಟ. ಏನ್ ರಘು ಇದು? ಪ್ರೀತಿ ಗೀತಿ ಅಲೆದಾಟ ಅಂತ ಈ ವಯಸ್ಸಲ್ಲಿ? ಪ್ರೀತಿಗೆ ವಯಸ್ಸಿನ ಮಿತಿ ಇರಬಾರ್ದು, ಮನ್ಸಿರ್ಬೇಕಷ್ಟೇ. ಯಾವಾಗ್ಲೂ ನೀನು ನನ್ನ ಕಣ್ಮುಂದೆನೇ ಓಡಾಡ್ತಿರ್ತೀಯಲ್ಲ, ಅದು ಅಭ್ಯಾಸ ಆಗೋಯ್ತು. ನೀನು ತುಂಬ ಹೊತ್ತಿಂದ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಕೊಡು, ನಾನು ಕಟ್ ಮಾಡ್ತೀನಿ. ಅಪ್ಪ, ನೀವ್ಯಾಕೆ ಕಟ್ ಮಾಡ್ತೀರಾ? ನಾವೆಲ್ಲ ಇದೀವಲ್ಲ, ಕಟ್ ಮಾಡ್ತೀವಿ. ರಘು, ನಾವಿಷ್ಟು ಜನ ಇದೀವಲ್ಲ, ಮಾಡ್ತೀವಿ, ನೀವು ಹೋಗಿ. ಅದು ಸರಿ, ಮಗ ಸೊಸೆ ಮೇಲೆ ನೀನೊಬ್ಬಳಿಗೆ ನಾ ಪ್ರೀತಿ ಇರೋದು, ನೀನೊಬ್ಳೇನ ಅಡುಗೆ ಮಾಡಬೇಕು? ನನಗೂ ಬರುತ್ತೆ, ನಾನು ಮಾಡ್ತೀನಿ. ನಿಜವಾಗ್ಲೂ? ಹ್ಞೂ ಮಾಡಿ, ಅದಕ್ಕೇನಂತೆ. ಬನ್ನಿ. ಹೀಗೆ ತಾನೆ? ಕಟ್ ಮಾಡ್ಬೇಕಾಗಿರೋದು ತರಕಾರಿನ, ಬೆರಳನ್ನಲ್ಲ. ಹುಷಾರು ಹುಷಾರು ರಘು. ವಾಹ್, ಇಷ್ಟು ಗಟ್ಟಿ ಇರುತ್ತಾ? ಸಿಪ್ಪೆ ತೆಗಿಬೇಕು. ಓ ಓ, ಹೀಗೆಲ್ಲ ರಘು, ಬಿಟ್ರೆ ದಿನ ಪೂರ್ತಿ ಇದೊಂದೇ ಸೀಮೆ ಬದನೆಕಾಯಿನೇ ಸಿಪ್ಪೆ ತೆಗಿತಿರ್ತೀರಾ, ಹೆಚ್ಚುತ್ತಾ ಇರ್ತೀರಾ ಅಲ್ವಾ? ಅದಕ್ಕೆ ಹೇಳಿದ್ದು, ನಾವೆಲ್ಲ ಇದೀವಿ, ನಾವು ಮಾಡ್ಕೋತೀವಿ ಅಂತ. ನಿಮ್ಗೆ ಇನ್ನೊಂದು ದಿವಸ ಕ್ಲಾಸ್ ಹೇಳ್ತೀವಿ, ಓಕೆ? ನಿನ್ನ ಮಾತು ಒಪ್ಕೊಂಡೆ. ರೆಸ್ಟ್ ಮಾಡಿ ಹೋಗಿ. ತುಂಬ ಹೊತ್ತು ಅಡುಗೆ ಮನೇಲಿ ಇರಬೇಡ.
ಅಖಿಲ, ಈ ಕೆಲಸನಾದ್ರೂ ನೀಟಾಗಿ ಮಾಡ್ತಿದ್ದೀನಲ್ವಾ? ರಘು, ಏನ್ ರಘು ಇದು? ಏನ್ ಅಖಿಲ, ಈ ಕೆಲಸನಾದ್ರೂ ಮಾಡಕ್ ಪರ್ಮಿಷನ್ ಕೊಡು ಪ್ಲೀಸ್. ಸರಿ, ನಿಮ್ಮ ಆಸೆಗೆ ನಾನು ಯಾಕೆ ತಣ್ಣೀರು ಎರಚಲಿ? ಓಕೆ. ಡೋಂಟ್ ವರಿ. ಭಾಗ್ಯ, ನನ್ನ ಅಖಿಲಗೋಸ್ಕರ ನಾನು ಹಾಡು ಹೇಳಿದ್ರೆ ನಿಮ್ಗೇನಾದ್ರೂ ಅಭ್ಯಂತರ ಇದೆಯಾ? ಖಂಡಿತ ಇಲ್ಲ ಅಪ್ಪ ಅವರೇ. ನೋಡ್ದ್ಯಾ? ಇಂಪಾದ ರಾಗ ಹಾಡಲಿ. ಆಯ್ತು ಚಿಕನ್ ಮಾತ್ರ ಮಾಡ್ತೀವಿ. ಮೋನಿಕಾ, ಅವ್ನು ಬರ್ತಿದ್ದ ಹಾಗೆ ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ? ಎಸ್ ಮ್ಯಾಮ್. ಗೊತ್ತಿಲ್ಲದೆ ಏನಾರು ಎಷ್ಟೇ ಆದ್ರೂ ಪ್ರಿಯಾಕರ ಅಲ್ವಾ? ಇಷ್ಟೊತ್ತಾದ್ರೂ ಯಾಕಿನ್ನೂ ಈ ಲವರ್ ಬಾಯ್ ಬಂದಿಲ್ಲ? ಇಲ್ಲಿಗೆ ಬರ್ಬೇಕಲ್ಲ ಅನ್ನೋ ಭಯಕ್ಕೆ ಅವ್ನು ರಾತ್ರಿ ಎಲ್ಲ ನಿದ್ರೆ ಮಾಡ್ದೆ ಈಗಷ್ಟೇ ನಿದ್ರೆಗೆ ಜಾರಿರ್ಬೋದು, ಅಥವಾ ತುಂಬಿದ ಅರಸನ ಕೋಟೆಯಲ್ಲಿ ಯಾರಾದ್ರೂ ಒಬ್ರು ಅವನ ಹತ್ರ ಮಾತಾಡ್ತಾ ಇರ್ಬೋದು. ಅಂದ್ರೆ ಅವನು ಬರಲ್ಲ ಅಂತೀಯ? ಬರ್ತಾನೆ, ಖಂಡಿತ ಬರ್ತಾನೆ. ಅಲ್ಲ, ಅಲ್ಲಿ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ? ಯಾವ್ದಕ್ಕೊಂದ್ಸಲ ಫೋನ್ ಮಾಡಿ ನೋಡ್ಲಾ? ಬೇಡಾನ, ಅವನು ಇಲ್ಲಿಗೆ ಬರೋ ಅಗತ್ಯ ನಮ್ಗೆ ಎಷ್ಟಿದೆಯೋ ಇಲ್ಲಿಗೆ ಬರೋ ಅನಿವಾರ್ಯತೆ ಅವನಿಗೂ ಅಷ್ಟೇ. ಬಂದೇ ಬರ್ತಾನೆ, ಏನು ಟೈಮ್ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದಷ್ಟೆ. ನೀನು ಟೆನ್ಷನ್ ಮಾಡ್ಕೊಂಡು ಕಾಯಿಲೆ ಬರ್ಸ್ಕೊಬೇಡ ಸಾಕು. ನೀನೇ, ನಿನಗೆ ತಾನೇ ವಯಸ್ಸಾಗಿರೋದು. ಚಿಕನ್ ಬಂದ್ರೆ ಇದು ಸುತ್ತಲ ಚೆರಾಕ್ಸ್ಬಿಡ್ಲಾ? ಚೆನ್ನಪ್ಪ, ಡಿನ್ನರ್ ಪ್ಲಾನ್ ಆಗಿರೋದು ಇಬ್ಬರಿಗೆ ಮಾತ್ರ, 20 ಜನಕ್ಕಲ್ಲ. ಹೌದಲ್ವಾ ಚಿಕನ್ ಬಂದ್ರೆ? ಸರಿ ಚಿಕನ್ ಬಂದ್ರೆ ನೀವು ಹೇಳ್ದಂಗೆ ಮಾಡ್ತೀನಿ. ಸರ್, ನಾನು ಜರ್ಬೆರಾ ಫ್ಲವರ್ ಆರ್ಡರ್ ಮಾಡ್ತಾ ಇದ್ದೀನಿ. ಯಾವ ಕಲರ್ ಕಾಂಬಿನೇಷನ್ ಬೇಕು ಅಂತ ಹೇಳಿದ್ರೆ ನಾನು ಅರೇಂಜ್ ಮಾಡ್ಕೋತೀನಿ ಸರ್. ಜರ್ಬೆರಾ ಫ್ಲವರ್ಸ್ ಬೇಡ, ಗ್ರ್ಯಾಂಡಾಗಿ ಏನೋ ಕಾಣಿಸುತ್ತೆ. ಆದರೆ ಬ್ರೋ ಮತ್ತು ಅದಕ್ಕೆ ಸಿಂಪಲ್ ಲಿವಿಂಗ್ ಅಂದರೆ ಇಷ್ಟ. ಸೊ ಯಾವುದನ್ನು ಓವರ್ ಆಗಿ ಮಾಡೋದು ಬೇಡ, ಪ್ಲೆಸೆಂಟ್ ಆಗಿರಲಿ. ಬೇಕಿದ್ರೆ
ರೋಸಸ್ ತೊಗೊಂಬನ್ನಿ, ಬ್ರೋಗೆ ಇಷ್ಟ ಆಗುತ್ತೆ. ಹಾಗೆ ಅದಕ್ಕೆ ದಾಸವಾಳ ಅಂದರೆ ಇಷ್ಟ, ಅದು ಇರಲಿ. ಓಕೆ. ಆಮೇಲೆ ಯಜಮಾನ್ರೇನೋ ಧ್ವನಿ ರೆಕಾರ್ಡ್ ಮಾಡಿ ಕಳ್ಸಿದ್ರಲ್ಲ, ಏನಿರ್ಬೋದು? ನೀನು ಎಲ್ಲದರಲ್ಲೂ ಪರ್ಫೆಕ್ಟ್ ಪಾರು. ಅಮ್ಮಂಗೆ ಸೊಸೆಯಾಗಿ, ನನ್ನ ತಮ್ಮಂಗೆ ಅತ್ತಿಗೆಯಾಗಿ, ನನಗೆ ಒಳ್ಳೆ ಹೆಂಡತಿಯಾಗಿ ನೀನು ಅದ್ಭುತ. ಐ ಲವ್ ಯು ಸೋ ಮಚ್. ಹಲೋ, ಏನಿದು ಯಜಮಾನ್ರೆ? ನಿನ್ನಲ್ಲಿರೋ ಒಳ್ಳೆತನಕ್ಕೆ ಒಂದು ಮುತ್ತು ಕೊಟ್ಟರೆ ಸಾಕಾಗಲ್ಲ, ಎಷ್ಟು ಮುತ್ತು ಕೊಟ್ಟರು ಕಮ್ಮಿನೇ. ಹೌದಾ? ಅದಕ್ಕೆ ನನಗೆ ಸಾಕಾಗುವಷ್ಟು ಕೊಡ್ತಾನೇ ಇರ್ತೀನಿ, ನೀನು ಇಸ್ಕೊಳ್ತಾ ಇರಬೇಕು. ಓಕೆ ಸರ್, ಎಲ್ಲ ಅರೇಂಜ್ಮೆಂಟು ಮಾಡಿಸ್ತೀವಿ. ಹಾಂ. ಆಗಲೇ ರಾಣ ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಲಿಲ್ಲ. ಅವ್ನು ಪಕ್ಕ ಹುಡ್ಕೊಂಡಿರ್ತಾನೆ. ಯಾವುದಕ್ಕೂ ಒಂದು ಫೋನ್ ಮಾಡಿ ನಾನು ಬರೋದು ಲೇಟ್ ಆಗುತ್ತೆ ಅಂತ ತಿಳಿಸ್ಬಿಡ್ಬೇಕು. ಮಾಮ್ ಯಾಕೆ ಮಾಡ್ತಿದ್ದಾರೆ? ಹೇಳಿ ಮಾಮ್. ಪ್ರೀತು, ಸ್ವಲ್ಪ ಡೈನಿಂಗ್ ಟೇಬಲ್ ಹತ್ರ ಬರ್ತೀಯಾ? ಹಾಂ ಮಾಮ್, ಬಂದೆ. ಸಾಕು ಯಜಮಾನ್ರೆ, ಮಾಡೋ ಕೆಲಸ ಮಾಡೋದನ್ನ ಬಿಟ್ಟು ಏನು ಮಾಡ್ತಾ ಇದ್ದೀರಾ? ಸೆಂಚುರಿ ಆಗೋವರೆಗೂ ಕೊಡ್ತಾನೆ ಇರ್ತೀನಿ. ಯಜಮಾನ್ರೆ, ನಿಮ್ ತಮ್ಮ ಇಲ್ಲೇ ಇದ್ರು, ಎಲ್ಲ ಕೇಳಿಸ್ಕೊಂಡ್ರು ಗೊತ್ತಾ? ಪರವಾಗಿಲ್ಲ ಪಾರು, ಇದು ಅವನಿಂದಾನೇ ಕಲ್ತಿರೋ ವಿದ್ಯೆ. ಅವನೇನು ಅನ್ಕೊಳಲ್ಲ. ಇನ್ನೇನು ಸೆಂಚುರಿ ಹತ್ರದಲ್ಲೇ ಇದ್ದೀನಿ. ಅಯ್ಯೋ ಯಜಮಾನ್ರೆ, ಸಾಕು ನಿಲ್ಸಿ ನಿಮ್ ಹುಚ್ಚಾಟನ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಏಯ್ ಪಾರು, ಕಟ್ ಮಾಡ್ಬೇಡ ಒಂದು ನಿಮಿಷ. ಹಲೋ, ಹೇಳಿ ಮಾಮ್. ಪ್ರೀತು, ಡಿನ್ನರ್ಗೆ ಎಲ್ಲ ರೆಡಿ ಆಗಿದೆ. ಟೇಸ್ಟ್ ನೋಡಬೇಕು. ಸೂಪ್ ಟೇಸ್ಟ್ ನೋಡ್ತೀಯಾ? ಅರು, ನನ್ನ ಕಾಯಿಲೆ ಬಂದ್ರೂ ಪರವಾಗಿಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಕುಣಿಕೆ ಲೂಸ್ ಆಗೋಗ್ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನನ್ನ ಪ್ರಾಣ ಹೋಗ್ಬೋದು ಅನ್ನೋ ಭಯನೇ ಇಲ್ಲ ಅವನಿಗೆ. ಒಂದ್ ಕೆಲಸ ಮಾಡೋಣ, ಅರ್ಸನ್ ಕೋಟೆಗೆ ಮೋನಿಕನ್ ಕಳ್ಸೋಣ. ಕಳಿಸಿ, ಏನಾಗುತ್ತೋ ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ನೋಡೋಣ ಅನ್ನೋ ಮಾತೇ ಬರಬಾರ್ದು. ಇವಳನ್ನ ಕಳಿಸೋದು ದೊಡ್ಡ ವಿಷಯ ಅಲ್ಲ, ಆದ್ರೆ
ಅಲ್ಲಿಗೆ ಹೋದ್ಮೇಲೆ ಏನ್ ಮಾಡ್ತಾಳೆ ಅನ್ನೋದು ಮೊದಲು ಯೋಚನೆ ಮಾಡ್ಬೇಕು. ಅಲ್ಲೇನೋ ಆಗಿದೆ. ಪ್ರೀತು ಹೀಗೆಲ್ಲ ಉಡಾಫೆ ಮಾಡವನೇ ಅಲ್ಲ. ನೀನೊಂದು ಫೋನ್ ಮಾಡಿ ಕೇಳು. ನಾನು ಆವಾಗದಿಂದ ಇದನ್ನ ಹೇಳ್ತಾ ಇರೋದು. Thank you.